ಕಾರಲ್ಲಿ ಹೋಗಿದೆ. ಕಾರಲ್ಲಿ ಭಯಂಕರ ಜಾಲಿ ಆಗ್ತದಂತೆ. ಸೊ ಕಾರಲ್ಲಿ ನಾವು ಹೊರಟಿದ್ದೇವೆ. ಕಾರಲ್ಲಿ ಹೊರಡ್ಲಿಕ್ಕೆ ಮೇನ್ ರೀಸನ್ ಅಂತಂದ್ರೆ ಸಾಯಂಕಾಲ ಈಗ ಡೈಲಿ ಮಳೆ ಬರ್ತಾ ಉಂಟು. ಒಂದು ಆಂಬ್ಯುಲೆನ್ಸ್ ಬಂದ್ರೆ ಪೇಷಂಟ್ ಈಚೆ ಇದ್ದವ ಆಚೆ ಒಳಗಡೆ ಇಡೀ ಡಾನ್ಸ್ ಮಾಡಿದಾಗೆ ಆಗ್ಬೋದು. ಅಷ್ಟು ಖರಾಬ್ ಆಗಿದೆ ನೋಡಿ ರೋಡ್ ಇಲ್ಲ. ಕಾಣ್ತಾ ಉಂಟೆಲ್ಲ ಗೊತ್ತಿಲ್ಲ ನೋಡಿ. KMF ನಾವು KMFಗೆ ಹಾಳಾಕೋದು. EV ಗಾಡಿಗಳು ಲಾಂಚ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು 5 to 6 years ಬೇಕು. ಆಮೇಲಿಂದ ನಂತರ EV ಗಾಡಿ ಬಗ್ಗೆ ಯೋಚನೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ನನಗೇನೋ ಒಂದು EV ಗಾಡಿ ತಗೊಳ್ಳೋದು ಅಷ್ಟೊಂದು ಬರ್ತದೆ ಅನ್ಸೋದಿಲ್ಲ. ಕರೆಕ್ಟ್. ಈಗ ನಂಗೆ ಇಲ್ಲಿ ಕಾನ್ಫಿಡೆನ್ಸ್ ಇರೋದು ಒಂದು ಈ ಒಂದು ಆರ್ಬಲ್ ಕ್ಲೀನ್ ಇರುತ್ತೆ, ಪ್ಲಸ್ ಈ ಒಂದು ಥ್ರೋ ಒಂದು ಆಗ್ಲಿಕ್ಕಿಲ್ಲ ನಂದು ಗ್ಯಾರಂಟಿ. 4 ಓವರ್ ಮ್ಯಾಚ್ ನಮಗೆ 2 ಜನ. ಮೇಯ್ನ್ ಮುಖ್ಯಸ್ಥರು ನಮ್ಮ ಈ ಪಂಜಾಟದಲ್ಲಿ ಮೇಯ್ನ್ ಉದ್ಘಾಟನೆ ಮಾಡಿದ ನಮ್ದು ಮಾವನೇ. ಕೂಲ್ ಡ್ರಿಂಕ್ ನ ವ್ಯವಸ್ಥೆ ಮತ್ತೆ ಬೇರೆ ಎಂತ ಮಾಡಿದಿರಿ ಮಾವ? ಎಲ್ಲ ಮುಚ್ಚಿದ್ದಾರೆ ಮಳೆ ಬರೋದಕ್ಕೆ. ಇದೊಂದು ಜಡ್ಜ್ಮೆಂಟ್ ಮ್ಯಾಚ್ ಮಾರೆ. ಇದರಲ್ಲಿ ಒಂದು ಕರೆಕ್ಟ್ ಆಗಿ ಒಂದು ಡಿಸಿಷನ್ ಬರ್ತಿತ್ತು. ಯಾರಾದ್ರೂ ಗೆದ್ದಿರ್ತಿದ್ರೆ ಈ ಮ್ಯಾಚ್ ವಿನ್ ಆದ್ವಿ ಅಂದ್ರೆ ನಾವು ಫೈನಲಿಗೆ ಹೋಗ್ತೇವೆ. ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಎಂತಾಗ್ತದೆ ನಮ್ದು ಮ್ಯಾಚ್? ಫೈನಲಿ ನಮ್ಮ RCB ಟೀಮು ಗೆದ್ದಿದೆ ಡೆಲ್ಲಿ ಮುಂದೆ. ಆಯ್ತಾ, ನಾನು ಅನ್ಕೊಂಡಿರ್ಲಿಲ್ಲ 140ಗೆಲ್ಲ ಅವ್ರನ್ನ ಆಲ್ ಔಟೇ ಮಾಡಿಬಿಟ್ರು ಮಾರೆ ನಮ್ಮ ಟೀಮು. ಲವ್ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವ್ಲಾಗಿಗೆ. ಇವತ್ತಿನ ವ್ಲಾಗಲ್ಲಿ ಎಂತ ಗೊತ್ತಂತ, ಬೆಳ್ಳುಳ್ಳಿ ಕಬಾಬಿಲ್ಲ ನಮ್ಮ ಇವತ್ತು ವ್ಲಾಗಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿ ಇದ್ದಾನೆ ನೋಡಲಿ. ಯಾರೇ ನೋಡವ ಮಾಡೋದು. ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ. ಕ್ರಿಕೆಟ್ ಮ್ಯಾಚ್ ಉಂಟು ಧರ್ಮಸ್ಥಳದಲ್ಲಿ. ಸೊ ಭಾವ ಕರೆದಿದ್ದಾರೆ ಕ್ರಿಕೆಟ್ ಮ್ಯಾಚಲ್ಲಿ. ನಾನು ಒಂದು ಪ್ಲೇಯರ್ ಇವತ್ತು ತುಂಬ ದಿನ ಆದ ನಂತರ. ಲಕ್ಷ್ಮಿ ಬರ್ತಲ್ಲ ಅಲ್ಲಿ ನೋಡಿ ಕೂತ್ಕೊಂಡಿದ್ದಾಳೆ. ಬಾಯ್ ಬಾಯ್. ಸೊ ಲಕ್ಷ್ಮಿ ಬರ್ತಾಯಿಲ್ಲ, ನಾನು ಮತ್ತು ಧನ್ವಿತ್ ಮೊದಲು ಹೋಗ್ತೇವೆ. ಮೋಸ್ಟ್ಲಿ ತಮ್ಮ ಮತ್ತು ತಮ್ಮನ ಹೆಂಡತಿ ಬರ್ತಾಳೆ. ಮತ್ತೆ ಇಷ್ಟೊತ್ತಿಗೆ ಬರುತ್ತಾರೆ ಗೊತ್ತಿಲ್ಲ. ನನಗೆ ಮಾತ್ರ 9 ಗಂಟೆಗೆ ಮ್ಯಾಚ್ ಇರೋದ್ರಿಂದಾಗಿ ನಾವು ಒಂದು 7 ಗಂಟೆಗೆ ಹೊರಟಿದ್ದೇವೆ. ಒಂದು ತಿಂಡಿ ಎಲ್ಲ ಮಾಡಿ ಎಲ್ಲಿಯಾದರೂ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ತಿಂಡಿ ಮಾಡಿ ನಾನು ಮತ್ತು ಧನ್ವಿತ್ ಈಗ ಧರ್ಮಸ್ಥಳಕ್ಕೆ ಹೋಗ್ತೇವೆ. ಅದಂತೆ ಧನ್ವಿತ್ ಸಹ ಕ್ರಿಕೆಟ್ ಆಡ್ತಾನೆ ಇವತ್ತು. ಅದಂತೆ ನಾನು ಹೇಳಿದೆ ಬೈಕಲ್ಲಿ ಹೋಗುವಂತ, ಬಟ್ ಅವನಿಗೆ ಕಾರಲ್ಲಿ ಹೋಗ್ಬೇಕಂತೆ. ಕಾರಲ್ಲಿ ಹೋಗಿದೆ. ಕಾರಲ್ಲಿ ಭಯಂಕರ ಜಾಲಿ ಆಗ್ತದಂತೆ. ಸೊ ಕಾರಲ್ಲಿ ನಾವು ಹೊರಟಿದ್ದೇವೆ. ಕಾರಲ್ಲಿ ಹೊರಡ್ಲಿಕ್ಕೆ ಮೇನ್ ರೀಸನ್ ಅಂತಂದ್ರೆ ಸಾಯಂಕಾಲ ಈಗ ಡೈಲಿ ಮಳೆ ಬರ್ತಾ ಉಂಟು. ಇಲ್ಲ ಇದ್ರೆ ಬೈಕಲ್ಲಿ ಒಂದು ರೌಂಡ್ ಹೋಗ್ಬೋದಿತ್ತು. ಸೊ ನೋಡಿ ನಿನ್ನೆ ಮಾತ್ರ ಹೆವಿ ಮಳೆ ಬಂದಿದೆ. ಮಳೆ ಬಂದು ಅದು ಫೀಲ್ ಆಗ್ತಾ ಉಂಟು ನೋಡಿ. ಇಲ್ಲೆಲ್ಲ ನೋಡೋ ಗೊತ್ತಾಗ್ತದೆ. ಮಾತಾಡ್ಕೊಂಡು ಸೀದಾ ಹೋಗುವ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಫೇಸ್ಬುಕ್ಕಿನಲ್ಲಿ ನೋಡುವವರು ಫಾಲೋ ಮಾಡ್ಕೊಳ್ಳಿ. ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನಾನು ಮಾಡ್ತಾ ಇರ್ತೀನಿ ಅಲ್ಲಣ್ಣ. ಹೇಳು, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೆಟ್ಸ್ ಗೋ ಹೇಳು. ಮ್ಯೂಸಿಕ್. ಅಪ್ಪ ಸಹ ಪೇಟೆ ತನಕ ಬರ್ತಿದ್ದಾರೆ. ಹಾಲು ಕೊಡ್ಲಿಕ್ಕೆ ಹೋಗುವವರು. ಹೇಗೆ ಸರ್? ಅಪ್ಪನ ಸಹ ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹೋಗೋಣ. ಬಾಯ್ ಬಾಯ್ ಲಕ್ಷ್ಮಿ. ಹಾಲಿಗೆ ಮುಚ್ಚಲೆ ಬೇರೆ ಹಾಕಿಲ್ಲ ಈ ಸತಿ. ಗ್ಯಾರಂಟಿ ದಬಾಕೋ ಸ್ಕೀಮಲ್ಲಿ ಇದ್ದಾರೆ ಮತ್ತೆ ಅವ್ರು ಗ್ಯಾರಂಟಿ. ಅದೇವ್ರದ್ದು ಬಟ್ಟೆ ಇವಂದಾ? ಹೋಯ್, ಇದು ಯಾವ ತರದ ಬಟ್ಟೆ ಮಾರಿ? ಒಂದು ಇದೆಂತ ಬಟ್ಟೆನಾ? ಹಂಗ್ಯಾ? ಲೆಟ್ಸ್ ಗೋ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುವ ದಾರಿ ಎಷ್ಟು ಅದ್ಭುತ ಉಂಟು ಅಂತ ತೋರಿಸ್ತಾನೆ. ಆಯ್ತಾ, ಇದನ್ನು ನೋಡ್ಲೇಬೇಕು ಮಾತ್ರ. ಭಾರಿ ಚಂದ ಉಂಟು ದಾರಿ. ತೋರಿಸ್ತಾನೆ. ಎಲ್ಲಿ ಆದರೂ ಎಮರ್ಜೆನ್ಸಿ ಪೇಷಂಟ್ ಈ ರೋಡಲ್ಲಿ ಬಂದರೆ ಹೇಗಿರ್ಬೋದು ಯೋಚನೆ ಮಾಡಿ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುವ ದಾರಿ ಪರಿಸ್ಥಿತಿ. ನಮಗೆ ಬಿಡಿ ಪರವಾಗಿಲ್ಲ, ಹೇಗೆ ಒದ್ದಾಡ್ಕೊಂಡು ಹೋಗ್ತೇವೆ. ರೋಡ್ ಇಲ್ಲದಿದ್ರೂ ಪರವಾಗಿಲ್ಲ. ಬಟ್ ಪೇಷಂಟ್ಸಿಗೆ ಒಂದು ಆ್ಯಂಬ್ಯುಲೆನ್ಸ್ ಬಂದರೆ ಪೇಷಂಟ್ ಈಚೆ ಇದ್ದವ ಆಚೆ ಒಳಗಡೆ ಇಡೀ ಡಾನ್ಸ್ ಮಾಡಿದಾಗೆ ಆಗ್ಬೋದು. ಅಷ್ಟು ಖರಾಬ್ ಆಗಿದೆ ನೋಡಿ ರೋಡ್. ಇಲ್ಲ ಕಾಣ್ತಾ ಉಂಟೆಲ್ಲ ಗೊತ್ತಿಲ್ಲ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋ ದಾರಿ. ಏನಾದ್ರು ಸೀರಿಯಸ್ ಆಗಿರೋ ವ್ಯಕ್ತಿ ಯಾರಾದ್ರೂ ಬಂದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲಿಕ್ಕೆ ಕರ್ಕೊಂಡು ಹೋದ್ರೆ ಹೇಗಿರ್ಬೋದು ಆ ರೋಡಲ್ಲಿ? ಸ್ಪೀಡ್ ಆಗಿ ಆದ್ರೂ ಹೋಗ್ಲಿಕ್ಕೆ ಆಗ್ತದೆ ಆಂಬ್ಯುಲೆನ್ಸ್ ಅಲ್ಲಿ? ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಅಪ್ಪನ ಹಾಲು ಕೊಡುವ ಡಿಪ್ಪ ಬಂದಿದೆ ನೋಡಿ. KMF ನಾವು KMFಗೆ ಹಾಳಾಕೋದು. ಎಸ್. ತಿಂಡಿ ಬೇಡವಾ?
ಅವನಿಗೆ ಎಲ್ಲರೂ ಹೋಗ್ಲಿಕ್ಕೆ ಸಿಕ್ಕಿದೆ. ನಾನು ಹೆಸರು ತಿಂತೇನಲ್ವ, ಪದಂಗಿ. ಕರೆಕ್ಟಾಗಿ 10 ಲೀಟ್ರ್ 1,000 ರೂಪಾಯಿಗೆ ಅಷ್ಟೇ. ಸ್ವಲ್ಪ ಗಾಳಿ ಹಿಡಿಬೇಕು ಮಾರಿ, ಎದುರಿನ ಟೈರಲ್ಲಿ ಸ್ವಲ್ಪ ಗಾಳಿ ನಿಲ್ಲುವುದಿಲ್ಲ. ಏರಾವೆ 33 ಯಾವ 1 ಲೀಟ್ರ್ ಪೆಟ್ರೋಲಿಗೆ ಇವಾಗ 101 ರೂಪಾಯಿ ಆಲ್ಮೋಸ್ಟ್. ಅಂದರೆ ನಾನು 1050 ರೂಪೀಸ್ ಪೆಟ್ರೋಲ್ ಹಾಕಿದೆ. ಒಂದೊಂದು ಟೈಮಲ್ಲಿ ಅನಿಸ್ತದೆ ನನಗೆ ನಾವು ಒಂದು EV ಗಾಡಿ ತಗೊಳ್ಳುವ ಅಂತ. EV ಗಾಡಿ ತಗೊಂಡ್ರೆ ಬರ್ತಲ್ಲ ಅಂತ. ಬಟ್ ಅದು ಇನ್ನೂ ಸಹ ಒಂದು ಕರೆಕ್ಟಾಗಿ ಇಂಡಿಯಾದಲ್ಲಿ EV ಗಾಡಿಗಳು ಲಾಂಚ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು 5 to 6 ಇಯರ್ಸ್ ಬೇಕು. ಆಮೇಲಿಂದ ನಂತರ EV ಗಾಡಿ ಬಗ್ಗೆ ಯೋಚನೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ನನಗೇನೋ ಒಂದು EV ಗಾಡಿ ತಗೊಳ್ಳೋದು ಅಷ್ಟೊಂದು ಬರ್ತದೆ ಅನ್ಸೋದಿಲ್ಲ. ಒಂದು 200-250 ರೇಂಜ್ ಸಿಗ್ತದೆ. ಏನಿಲ್ಲದ್ರೂ ಲಾಂಗ್ ಟರ್ಮಲ್ಲಿ ಈಗ ಯೂಸ್ ಮಾಡಿದರೆ ಒಂದೇ ಥರ ಖರ್ಚಾಗ್ತದೆ ಅಂತ ಕಾಣ್ತದೆ EVಗೆ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಗಾಡಿಗಳಿಗೆ. ನೋಡೋಣ ಏನೆಲ್ಲ ಆಗ್ತದೆ ಅಂತ. ಎನಿಮಲ್ಸ್ ಎಲ್ಲ ಈಗ ಯಾಕೆ ಮಲಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಟೈಮ್ ಎಷ್ಟಾಯ್ತು? 7 ಗಂಟೆ ಆದ್ದಲ್ಲ. ನೀನು ಹೇಳುದು ಎಷ್ಟೊತ್ತಿಗೆ? 9 ಗಂಟೆಗೆ ನೀನು ಹೇಳುದಾ? 8 ಗಂಟೆಗೆ ಹೇಳುದಾ? ಈಗ 7:15 ಆಯ್ತಷ್ಟೇ. ಎನಿಮಲ್ಸ್ ಎಲ್ಲ ಹೇಳ್ಬೇಕಷ್ಟೇ. ಪೆರಿಯ ಶಾಂತಿ ರೋಡಲ್ಲಿ ಹೋಗ್ತಿದ್ದೇವೆ ಆಯ್ತಾ. ಎಂತ ಪೀಸ್ಫುಲ್ ಆಗಿ ಉಂಟಾದ್ರೆ ಇವನಿಗೆ ಇಲ್ಲಿ ಹುಲಿ ಸಿಂಹ ಚಿರತೆ ನೋಡ್ಬೇಕಂತ. ಕಾಡಲ್ಲ ಇದು. ಈ ಹುಲಿ ಸಿಂಹ ಚಿರತೆಗಳೆಲ್ಲ ಮಲಗಿರೋ ಟೈಮು. ಇವಾಗ ಕೇಳಿದ್ರೆ ಹುಲಿ ಸಿಂಹ ಚಿರತೆಗೆ ನಾವು ಎಲ್ಲಿ ಹೋಗುವ ಅಲ್ಲ? ಬರ್ಲಿಲ್ಲ, ಇನ್ನೂ ಸಹ ಲೇಟ್ ಆಗ್ತದೆ ಹುಲಿ ಸಿಂಹ ಚಿರತೆ ಎಲ್ಲ ಬರೋದು. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಇದು ಹಾಗೆ ಇಲ್ಲ ಆಯ್ತು ಮಾರೆ. ಓಯ್, ಮೊನ್ನೆಲ್ಲ ನಾವು ಬರುವಾಗ ಇಲ್ಲಿಂದ ಗಾಡಿ ಹೋಗ್ತಿತ್ತು ನೋಡಿ. ಇಲ್ಲಿ ಫುಲ್ ಬಂದ್ ಕ್ಲೋಸ್ ಮಾಡಿದ್ದಾರೆ ಈಗ. ಓಯ್, ಡ್ರೈವರ್ ಅನ್ನ ನಾನೇ ನೋಡ್ತಾವನೆ. ಓ, ಇವಾಗ ಆ ಕಡೆಯಿಂದ ಓಪನ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆಲ್ಲ ಇಲ್ಲಿಂದ ಹೋಗುದು ಬರೋದು ಇಲ್ಲಿಂದ ಇತ್ತು ಈ ರೋಡಲ್ಲಿ. ಅದು ಒಂದು ಸರ್ತಿ ನಾವು ಬಂದು ಹೋಗುವಾಗಿದ್ದಾಗೆ ನೆಕ್ಸ್ಟ್ ಸರ್ತಿ ಬಂದು ಹೋಗಿರ್ತಾರೆ. ಫುಲ್ ಚೇಂಜ್ ಮಾಡಿರ್ತಾರೆ. ನ್ಯಾಷನಲ್ ಹೈವೇ ಅಥಾರಿಟಿ ಅಲ್ಲ, ನ್ಯಾಷನಲ್ ಹೈವೇ ಮಾತ್ರ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಉಂಟಲ್ಲ, ಒಂದು 10 ಟೋಲ್ ಇರ್ಬೋದು. ಬ್ಯಾಂಗ್ಳೂರಿಗೆ ತಲುಪುವ ಗ್ಯಾರಂಟಿ, ಒಂದು 10 ಟೋಲ್ ಗ್ಯಾರಂಟಿ ಇರ್ಬೋದು. 60 ಕಿಲೋಮೀಟರ್ಸ್ ಒಂದು ಟೋಲ್ ಅಂದ್ರೆ 400 ಕಿಲೋಮೀಟರ್ಸ್ ಮಂಗಳೂರಿಂದ. ಸೊ ಗ್ಯಾರಂಟಿ ಒಂದು 10 ಟೋಲ್ ಒಂದು ಗ್ಯಾರಂಟಿ ಇದ್ದೇ ಇರ್ತದೆ. ಪರವಾಗಿಲ್ಲ, ಸ್ವಲ್ಪ ಟೋಲ್ ಕಟ್ಟಲಿಕ್ಕೆ ಒಂದು ಮಿನಿಮಮ್ ಏನಿಲ್ಲ ಇದ್ರು 10 ಟೋಲ್ ಅಂದ್ರೆ ಆಯ್ತಲ್ಲ. ಅಲ್ಲಿ ಒಂದು 700-800 ರೂಪಾಯಿ ಟೋಲಿಗೆ ಬೇಕು. ಈ ರೋಡ್ ಒಳ್ಳೇದಾದ ಮೇಲೆ, ಇವಾಗಲ್ಲ, ಒಳ್ಳೇದಾಗ್ಲಿಕ್ಕೆ ಇನ್ನೂ ಟೈಮ್ ಬೇಕು. ಒಂದು 2-3 ವರ್ಷಗಳು ಗ್ಯಾರಂಟಿ ಬೇಕಾಗ್ಬೋದು. ಧರ್ಮಸ್ಥಳ ಎಂಟ್ರೆನ್ಸ್ಗೆ ಬಂದ್ವಿ ನೋಡಿ. ಎಷ್ಟು ದಿನ ಆಗ್ತದೆ ಗೊತ್ತಿಲ್ಲ. ಗಾಡಿಗೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಅದರೊಟ್ಟಿಗೆ ಟೋಲ್ ಕಟ್ಟಬೇಕು. ಎಂತ ಪರಿಸ್ಥಿತಿಯಿಂದ ಗೊತ್ತಿಲ್ಲ. ಬಟ್ ರೋಡ್ ಸ್ವಲ್ಪ ಒಳ್ಳೆ ಇದ್ರೆ ಹೋಗುವ ಟೈಮ್ ಸ್ವಲ್ಪ ಕಮ್ಮಿ ಸಾಕಾಗ್ತದೆ. ಘಾಟ್ ಸೆಕ್ಷನ್ ಎಲ್ಲ ಆಕ್ಚುಲಿ ಅವತ್ತೇ ರೋಡ್ ಆಗಿದೆ ಆಯ್ತಾ. ಇನ್ನು ಇಲ್ಲಿ ಕೆಲವು ಕಡೆ ಎಲ್ಲ ರೋಡ್ ಆಗ್ಲಿಕ್ಕೆ ಉಂಟು. ಆಗ್ಬೋದು ಆದಷ್ಟು ಬೇಗ. ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರು ಒಂದು ಒಳ್ಳೆ ರೋಡ್ ಆಗ್ಬೇಕಿತ್ತು. ಆಕ್ಚುಲಿ ಮುಂಚೆನೆ ಆಗ್ಬೇಕಿತ್ತು. ತುಂಬಾ ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ತುಂಬಾ ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು 10 years ಆಯ್ತಾ ಅಂತ ರೋಡ್ ಅಗಿಲಿಕ್ಕೆ ಶುರು ಮಾಡಿ. ಆದಷ್ಟು ಬೇಗ ಆಗ್ಲಿ. ಹೋಗಿ ಬರೋವರೆಗೆ ಒಂದು ಒಳ್ಳೆ ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಕಾಣ್ತಿದ್ದೇನೆ ಗೊತ್ತಿಲ್ಲ, ಅಷ್ಟು ಕತ್ತುಂಟು ಮಾರೆ ನೋಡಿ. ಫುಲ್ಲು ಮೋಡ ಕಾಣ್ತಾ ಉಂಟು. ಪರವಾಗಿಲ್ಲ, ಮೊಬೈಲಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಹೊರಗಡೆ ಒಂದು ಒಳ್ಳೆ ಕ್ಲೈಮೇಟ್ ಉಂಟು ಇವತ್ತು. ಗ್ರೌಂಡ್ ಅನ್ನು ತಲುಪಿದ್ದೇವೆ ನಾವು. ಲೇಟ್ ಮಾಡಿ ಈಗ ಮೋಸ್ಟ್ಲಿ ಬೈಗಾದಲ್ಲಿ ಉಂಟು ಅಂತ ಕಾಣಿಸ್ತದೆ, ಗೊತ್ತಿಲ್ಲ. ಎಲ್ಲರಿಗಿಂತ ಲಾಸ್ಟ್ ಬಂದದ್ದು ನಾವು. ಇಲ್ಲಿ ಉದ್ಘಾಟನೆ ಆಯ್ತು. ಗ್ರೌಂಡ್ ನೋಡು ಹೇಗೆ ಉಂಟು ಅಂತ ಆಯ್ತಾ. ಫಸ್ಟ್ ಇಷ್ಟು ದೊಡ್ಡ ಗ್ರೌಂಡಲ್ಲಿ ಹೇಗೆ ಮರೆ ಆಡುದು ಅಂತ ತಲೆ ಬಿಸಿಯಾಗಿದೆ ನನಗೆ. ದೊಡ್ಡದುಂಟು ಮರೆ ಗ್ರೌಂಡ್, ಪರವಾಗಿಲ್ಲ. ಸ್ಪೀಚ್ ಆಗ್ತಾ ಉಂಟು ಮೋಸ್ಟ್ಲಿ. 1-2 ನಿಮಿಷ ಸ್ಪೀಚ್ ಕೇಳುವಲ್ಲ. ಉಜಿರೆ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅವರಿಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗೌರವ ಉಪಸ್ಥಿತಿಯನ್ನ ಶ್ರೀ ಪ್ರವೀಣ್ ಶಾಂತಾ ವೆಜಿಟೇಬಲ್ಸ್ ಮಂಗಳೂರು, ಚೇತನ್ ವಿನಾಯಕ್ ನಗರ, JK ಪ್ರಕಾಶ ಮಂಗಳೂರು ಹಾಗೂ ನಂದಕುಮಾರ್ ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆಲ್ಲರೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ನಾರ್ಮಲ್ ಕ್ಲೀನ್ ಆಗಿ ಕರೆಕ್ಟ್. ಈಗ ನಂಗೆ ಇಲ್ಲಿ ಕಾನ್ಫಿಡೆನ್ಸ್ ಇರೋದು ಒಂದು ಈ ಒಂದು ಆರ್ಬಲ್ ಕ್ಲೀನ್ ಇರುತ್ತೆ. ಪ್ಲಸ್ ಈ ಒಂದು ಥ್ರೋ ಒಂದು ಆಗ್ಲಿಕ್ಕಿಲ್ಲ ನಂದು ಗ್ಯಾರಂಟಿ. 4 ಓವರ್ ಮ್ಯಾಚ್ ನಮಗೆ 2 ಜನ ಮತ್ತಿಗೆ ಮಾತ್ರ ಅಲ್ಟಿಮೇಟ್ ಆಗಿತ್ತು ಇದು. ಟೋಟಲ್ ಆಗಿ 2 ಮ್ಯಾಚ್ ಆಡಿದ್ವಿ. ಅದ್ರಲ್ಲಿ ಒಂದು ಮ್ಯಾಚ್ ಹೋಯ್ತು ಮಾರೆ. ಎಕ್ಸ್ಟ್ರೀಮ್ ಸ್ಕೋರ್ ಹೋಯ್ತು ನಮ್ಮ ಅದರಲ್ಲಿ. 60 ರನ್ಸ್ ಕೊಟ್ವಿ ನಾವು 4 ಓವರ್ಸಲ್ಲಿ. ಟಾರ್ಗೆಟ್ ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ರನ್ಔಟ್ ಕೂಡ ಅದೇ. ನೋಡು ನೆಕ್ಸ್ಟ್ ಮ್ಯಾಚಲ್ಲಿ ನೋಡಿ ಮ್ಯಾಚ್ ಆಗ್ತದೆ. ನೆಕ್ಸ್ಟ್ ಮ್ಯಾಚ್ ಸಹ ನಮಗೇನೆ. ಲೆಟ್ಸ್ ಸಿ. ವ್ಲಾಗ್ ಮಾತ್ರ ತುಂಬ ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತದೆ. ಭಯಂಕರ ಬಿಸಿಲು ಉಂಟು, ಎಕ್ಸ್ಟ್ರೀಮ್ ಬಿಸಿಲು. ಎಷ್ಟು ಜನ ಇದ್ದಾರೆ ನೋಡಿ. ಮತ್ತು ಎಸ್ಪೆಷಲಿ ಓವರ್ ಮಾಡೋದೇ ತುಂಬ ದಿನ ಆಯಿತು. ಅದರಿಂದಾಗಿ ಕಾಣ್ತದೆ ಮೋಸ್ಟ್ಲಿ ಆಡಲಿಕ್ಕೆ ಆಗ್ತಾಯಿಲ್ಲ. ಪರವಾಗಿಲ್ಲ,
ಟ್ರೈ ಮಾಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಬಿಡ್ಲಿಕ್ಕಂತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇಲ್ಲ ಮೇಯ್ನ್ ಮುಖ್ಯಸ್ಥರು ನಮ್ಮ ಈ ಪಂದ್ಯಾಟದಲ್ಲಿ ಮೇಯ್ನ್ ಉದ್ಘಾಟನೆ ಮಾಡಿದ ನಮ್ಮದು ಮಾವನೇ. ಕೂಲ್ ಡ್ರಿಂಕ್ನ ವ್ಯವಸ್ಥೆ ಮತ್ತೆ ಬೇರೆ ಎಂತ ಮಾಡಿದಿರಿ ಮಾವ ಹೇಳಿ. ಮ್ಯಾಚ್ ನಡೀತಾ ಉಂಟು. ಇನ್ನು ನೆಕ್ಸ್ಟ್ ಮ್ಯಾಚ್ ಮೋಸ್ಟ್ಲಿ ನಮಗೆ ಇರಬೇಕು. 2 ಮ್ಯಾಚಲ್ಲಿ ವಿನ್ ಆಗಿ ನಾವು ಇವಾಗ ಸೆಮಿಫೈನಲ್ಗೆ ರೀಚ್ ಆಗಿದ್ದೇವೆ. ವಿಜಿತ್ನವರ ನಾವೀಗ ಮ್ಯಾಚಲ್ಲಿ ಸೋಲ್ತಿದ್ವಿ. ವಿಜಿತ್ ನಮ್ಮ ಎದುರು ಸೋತದ ನೀನು. ನಾವು ಗೆದ್ದ ನಿಮಗೆ ಬೇಜಾರುಂಟಾ? ಖುಷಿಯಾಗಿದೆ ಅಲ್ಲ? ಅವನಿಗೆ ಭಯಂಕರ ಖುಷಿ. ಇವತ್ತು ನನ್ನೊಟ್ಟಿಗೆ ಒಂದಾರು ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೇನೆ, ಬರ್ದಿಲ್ಲ ಅಂತ ಹೇಳ್ತಿದ್ದಾನೆ. ನಮ್ಮ ಟೀಮ್ ನೋಡಿ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ನಮಗೆ ನೆಕ್ಸ್ಟ್ ಮ್ಯಾಚ್ ಅಂತ ಅನ್ನಿಸ್ತದೆ. ಆ ಥರ ಹೊಡಿತಾನೆ ಅವನು. ಎಲ್ಲಿ ಹೊಡೆದ? ಅಲ್ಲಿಗೆ ಹೊಡೆದ ಮಾರೆ. ಎಷ್ಟು ಚಿಕ್ಕ ಹುಡುಗ ಎಂತಾದ್ರೆ ಅವನು ಪರ್ಸನಾಲಿಟಿಗೆ ಅವ ಅಷ್ಟು ದೂರ ಹೊಡೆದಾಗ್ಬೋದು. ಮಾವ 100 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ ಪ್ರತಿ ಒಂದು 6ಗೆ ಅಂತೆ. ನಾವು ಹುಡುಗ ಪ್ರತಿ 6ಗೆ 100 ರೂಪಾಯಿ ಅಂತೆ. ನೋಡುವ, ಟ್ರೈ ಮಾಡುವ. ಸ್ಕೋರ್ನ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಬ್ಯಾಟಿಂಗ್. ವಾ ನೈಸ್ ಬ್ಯಾಟಿಂಗ್. ಇದೊಂದು ಜಡ್ಜ್ಮೆಂಟ್ ಮ್ಯಾಚ್ ಮಾರೆ. ಇದರಲ್ಲಿ ಒಂದು ಕರೆಕ್ಟಾಗಿ ಒಂದು ಡಿಸಿಷನ್ ಬರ್ತಿತ್ತು, ಯಾರಾದರೂ ಗೆದ್ದಿರ್ತಿದ್ರೆ. ವೆಯ್ಟ್ ಮಾಡುವ ಸ್ವಲ್ಪ, ಮಳೆ ಬಿಡ್ಲಿಕ್ಕೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ವಿಜಿತ್ನವ್ರು ಸೋತ್ರು. ವಿಜಿತ್ನವ್ರು ಸೋತ್ರು ನಮ್ಮೊಟ್ಟಿಗೆ. ತುಂಬಿಕೊರ್ಮಿ ನಾವು ಫೈನಲ್ ತನಕ ಬಂದಿದ್ದೇವೆ. ಎಲ್ಲ ಸಾರಿ, ಕ್ವಾಲಿಫೈಯರ್ ಸೆಕೆಂಡ್ ನಮಗೆ. ಈಗ ಮ್ಯಾಚ್ ನೆಕ್ಸ್ಟ್ ಮ್ಯಾಚಲ್ಲಿ ನಾವು ವಿನ್ ಆದರೆ ಫೈನಲಿಗೆ. ಎಂತ ಹೇಳ್ತೀರಿ? ನ್ಯಾಷನಲ್ ಲೆವೆಲ್. ನಮ್ಮ ಮ್ಯಾಚ್ ಈಗ ಫೈನಲಿಗೆ ಅಲ್ಲ, ನಾವು ಇವಾಗ ಸೆಮಿಯಲ್ಲಿದ್ದೇವೆ. ಈ ಮ್ಯಾಚ್ ವಿನ್ ಆದ್ವಿ ಅಂದರೆ ನಾವು ಫೈನಲಿಗೆ ಹೋಗ್ತೇವೆ. ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಎಂತಾಗ್ತದೆ ನಮ್ಮದು ಮ್ಯಾಚ್ ಮತ್ತೆ ನೋಡುವ. ನಾವು ವಿನ್ ಆಗ್ತೇವೆ ಅಂತ ನೋಡುವ. ಮ್ಯಾಚ್ ಆಗ್ತಾ ಉಂಟು. ಫಸ್ಟ್ ಕ್ವಾಲಿಫೈಯರ್ ಮ್ಯಾಚ್ ಆಗ್ತಾ ಉಂಟು. ಇದರಲ್ಲಿ ಯಾರು ಸೋಲ್ತಾರೆ ಅವರು ನಮ್ಮೊಟ್ಟಿಗೆ. ಮ್ಯಾಚಿನ ಟೈರ್ಡಲ್ಲಿ ಉಂಟಲ್ಲ, ಸರಿಯಾಗಿ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ಎಷ್ಟಾಗ್ತದೆ ಎಷ್ಟು ಮಾಡ್ಲಿಕ್ಕೆ. ಮತ್ತೆ ಅದೆಂತ ಹೋದ್ರೆ ಒಂದು ಮ್ಯಾಚಿನ ಟೆನ್ಷನ್ ಇರ್ತದೆ. ಲಾಸ್ಟ್ ಮ್ಯಾಚ್ ಮಾತ್ರ ನಾವು ಅಂದರೆ ಅದು ಸೆಮಿಫೈನಲ್ಲೇ ಲೆಕ್ಕ. ನಾವು ಸೆಕೆಂಡ್ ಕ್ವಾಲಿಫೈಯರ್ ಆಗಿದ್ವಿ. ಸೊ ನಮ್ಮದು ಕ್ವಾಲಿಫೈ ಆಗಲಿಲ್ಲ ಆ್ಯಕ್ಚುಲಿ ಫೈನಲ್ಗೆ. ತುಂಬ ರನ್ ಹೋಯ್ತು. ಅಂದರೆ ಮಳೆ ಬಂತಲ್ಲ, ಬರೀ ಬೌಲರ್ಸ್ಗೆ ಬೌಲಿಂಗೇ ಮಾಡ್ಲಿಕ್ಕೆ ಆಗಿಲ್ಲ. ಬೌಲರ್ಸ್ಗೆ ಒಂದು ರೀತಿ ಗ್ರಿಪ್ ಮಾಡಿ ಬೌಲಿಂಗ್ ಮಾಡಲಿಕ್ಕೆ ಆಗಲೇ ಇಲ್ಲ ಅಲ್ಲಿ. ನಮ್ಮದು ಬೌಲಿಂಗ್ ಮುಗ್ದ ಕೂಡಲೇ ರಪ್ಪ ಮಳೆ ನಿಲ್ತು. ಅವರಿಗೆ ಆಗುವಾಗ ಪಿಚ್ ಡ್ರೈ ಆಯಿತು ಸ್ವಲ್ಪ. ಬೌಲಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಬೌಲರ್ಗೆ ಇಬ್ಬರಿಗೂ ಕೂಡ. ನಮಗೆ ಹೆವಿ ರನ್ ಹೋಯ್ತು. ಅದರಿಂದಾಗಿ ಚೇಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಅರ್ಧ ರನ್ ಕೂಡ ಚೇಸ್ ಮಾಡ್ಲಿಕ್ಕೆ ಆಗಿಲ್ಲ. ಬಿಕಾಸ್ ಅವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದ್ದದಂದ್ರೆ ಅದರಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದ. ಅವನಿಗೆ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ 6 4 ಎಲ್ಲ ಇತ್ತು. ನಾವಲ್ಲಿ ಒಂದು ಫೀಲ್ಡರ್ ಇಡಬೇಕಿತ್ತು ಆ್ಯಕ್ಚುಲಿ. ಬಟ್ ಆ ಟೈಮಲ್ಲಿ ಆಗಲಿಲ್ಲ. ಮಳೆ ಸಹ ಬರ್ತಾ ಇತ್ತು. ಒಂದು ಪ್ರೆಷರಲ್ಲಿ ಆಡಲಿಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ಗೇಮ್ ಸ್ಪಿರಿಟ್ ಇತ್ತು. ನಮಗೆ ಆಡಬೇಕು ಅಂತ ಒಂದು ಆಸೆ ಇತ್ತು. ಅದನ್ನು ನಾವು ಫುಲ್ಫಿಲ್ ಮಾಡಿದ್ವಿ ಆಡಿ. ಪರವಾಗಿಲ್ಲ. ಸೋಲು ಗೆಲುವು ಇದ್ದದ್ದು ಸರಿ. ಪಾರ್ಟಿಸಿಪೇಷನ್ ಯಾವಾಗಲೂ ಇಂಪಾರ್ಟೆಂಟ್ ಆಗಿರ್ತದೆ ಯಾವುದಾದ್ರು ಗೇಮಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಕನ್ಯಾಡಿಯಲ್ಲಿದ್ದೇನೆ, ರಾಮ ಮಂದಿರದ ಹತ್ರ ನೋಡಿ. ರಾಮ ಮಂದಿರ ಕನ್ಯಾಡಿಯದು. ಸೊ ಇಲ್ಲಿದ್ದೇನೆ ನಾನು ಸದ್ಯಕ್ಕೆ. ಈಗ ಇಲ್ಲಿಂದ ಇನ್ನೂ ಅಲ್ಲಿ ಅತ್ತೆ ಡ್ಯೂಟಿಗೆ ಹೋಗ್ತಾರೆ. ಸೊ ಅತ್ತೆ ಹತ್ರ ಒಂದು ಮಾತಾಡಿಸ್ಬೇಕಲ್ಲ, ಲಕ್ಷ್ಮಿಯ ಅಮ್ಮನ ಹತ್ರ. ಸ್ವಲ್ಪ ಅಲ್ಲಿ ಫ್ರೆಶ್ ಅಪ್ ಆಗ್ಬೇಕು. ಯಾವ ಅವತಾರ ಆಗಿದೆ ನೋಡಿ. ಪ್ಯಾಂಟಲ್ಲೆಲ್ಲ ಮಣ್ಣು ನೋಡಿ, ಅಷ್ಟು ಫುಲ್ಲು ಮಣ್ಣಲ್ಲಿ ಮುಳುಗಿ ಹೋಗಿದ್ದಾರೆ ಕ್ರಿಕೆಟ್ ಅಲ್ಲಿ. ಲಕ್ಷ್ಮಿ ಅವರ ಮನೆಯಿಂದ ಉಂಟಲ್ಲ, ನಾನು ಅಲ್ಲಿದೆಲ್ಲ ವೀಡಿಯೋ ಮಾಡಲಿಲ್ಲ ತುಂಬ. ಅಂದರೆ ಹೋದೆ ರಪ್ಪ ಫ್ರೆಶ್ ಅಪ್ ಆಗಿ ಒಂದು ಟೀ ಕುಡಿದು ಸೀದಾ ಬಂದಾಯ್ತಾ. ಅದರ ಜೊತೆ ಇವತ್ತು RCB ಮ್ಯಾಚ್ ಕೂಡ ಆಗ್ತಾ ಉಂಟು. ನಾನು ಸ್ವಲ್ಪ ಕಮೆಂಟ್ರಿ ಕೇಳ್ಕೊಂಡು ಹೋಗ್ತದೆ ಅಷ್ಟೇ. ಮ್ಯಾಚ್ ನೋಡ್ಕೊಂಡು ಹೋಗ್ಲಿಕ್ಕೆ ಯಾವುದಿಲ್ಲ, ಡ್ರೈವ್ ಮಾಡ್ಲಿಕ್ಕೆ ಉಂಟು. ನೀರು ಹೋಗ್ಲಿಕ್ಕೆ ಅಂತ ಜಾಗ ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ ಇದರ ಪರಿಸ್ಥಿತಿ ನೋಡಿ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ನೋಡಿ, ಇದು ಡಾಮರ್ ರೋಡ್, ಮಡ್ ರೋಡ್ ನಾಗೆ ಆಗಿದೆ ಮಾರೆ. ಡಾಮರ್ ರೋಡ್ ಅಂತ ನಾವೇ ಹೇಳ್ಬೇಕಷ್ಟೇ. ಡಾಮರ್ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಮಡ್ ರೋಡ್ ಆಗಿ ಹೋಗಿದೆ. ಮಳೆ ನೀರು ಬಂದು ತೊಲ್ದೆ ಹೋಗ್ಬೇಕಷ್ಟೇ ಕಾಣ್ತದೆ. ಅಷ್ಟು ಕೆಸರಾಗಿದೆ. 2 ವೀಲರ್ ನೋಡಿಗೆಲ್ಲ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಅಲ್ಲಿ ಯೋಚನೆ ಮಾಡಿದಾಯ್ತಾ. ಬ್ಯಾಂಗ್ಳೂರ್ ಸ್ಕೋರ್ ನೋಡಿ, ಒಳ್ಳೆ ಸ್ಕೋರ್ ಬಂದಿದೆ ಮಾತ್ರ. ಇವಾಗ ನಿಂತಿಕಲ್ಲು ಒಂದು ಡಬಲ್ ಆಮ್ಲೆಟ್ ಹೇಳಿದೆ. ಭಯಂಕರ ಹಸಿವಾಗ್ತುಂಟು ಮಾರೆ. ಒಂದು ಮ್ಯಾಚ್ ನೋಡ್ಕೊಂಡು ಒಂದು ಡಬಲ್ ಆಮ್ಲೆಟ್ ತಿಂದು ಮತ್ತೆ ಮನೆಗೆ ಹೋಗುವ ಅಂತ. ಅಲ್ಲಿ ಹೋದ್ರಲ್ಲಿ ಏನಿಲ್ಲ ಮನೆಯಲ್ಲಿ. ಸೊ ಡಬಲ್ ಆಮ್ಲೆಟ್ ತಿಂದಿಲ್ಲ. ಮನೆಗೆ ಒಂದು ಬಿಸಿ ಸ್ನಾನ ಮಾಡುವ ಅಂತ ಹೇಳಿದ್ರೆ ಒಂದು ಬೊಟ್ಟು ನೀರಿಲ್ಲ ಇಲ್ಲಿ. ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ. ನಮ್ಮ ಮೈನ್ ಮ್ಯಾನೇಜರ್ ಇಲ್ಲಿ ಎಲ್ಲಿದ್ದಾವ? ಎಲ್ಲಿದ್ದಾನೆ? ಆಚಿದ್ದಲ್ಲ, ಅವ ಅಡಗ್ತಿದ್ದಾನೆ.
ಅಂಜಲಿ ಅಂಜಲಿ ಬಂದಿಲ್ಲ, ಅಂಜಲಿ ಅಂಜಲಿ ಮನೆಗೆ ಒಂದಿಲಿ ರಂಡಿಲಿ ಮೂನ್ಲಿ ಅಂಜಲಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನಮ್ಮ ಮ್ಯಾನೇಜರ್ ಹೊರಟಿದ್ದಾನೆ ಅಶ್ವತ್ ಪೈಪು ಆಮೇಲೆ ಎಂತೆಲ್ಲ ಹಿಡ್ಕೊಂಡಿದ್ದಾನೆ, ಆಕ್ಸೋ ಬ್ಲೇಡ್ ಎಲ್ಲ ಹಿಡ್ಕೊಂಡು ಪೈಪ್ ರೆಡಿ ಮಾಡ್ಲಿಕ್ಕೆ ಹೋಗಿದ್ದು. ಭಯಂಕರ ಗುಡುಗು ಮಿಂಚೆ ಅಂತ ಇಲ್ಲಿ ಫ್ಯೂಸ್ ಎಲ್ಲ ರಟ್ಟಿತ್ತು. ಕರೆಂಟ್ ಇರುವುದೇ ನಮ್ದು ಪುಣ್ಯ ಮಾತ್ರ ಆಯ್ತಲ್ಲ. ಅಲ್ಲಿ ಕಡಬದಲ್ಲೆಲ್ಲ ಒಂದು 12 ಕಂಬ ಸಾಲಾಗಿ ಕಟ್ಟಾಗಿದೆ. 6 ಪ್ಯಾಕ್ ನೋಡಿ ಎಷ್ಟು ಉಂಟು ನಾನು ಹೇಳ್ತೇನೆ, ಬಾಯ್ಲಿ ಕರೆಕ್ಟಾಗಿ ಹೇಳ್ತೇನೆ ಎಷ್ಟು ಪ್ಯಾಕ್ ಉಂಟು ಅಂತ. 1 2 3 4 5 6 7 8 8 ಪ್ಯಾಕ್ ಉಂಟು ಮಾರೆ ನಿಂಗೆ. ಅಲ್ಲಿ ಬಾಡಿ ಶೋ ಮಾಡು ಸ್ವಲ್ಪ, ಹೀಗೆ ಎಷ್ಟು ಸ್ಟ್ರಾಂಗ್ ಇದೆಯಾ ಅಂತ ನೋಡ್ತೇನೆ ನಾನು. ಎಲ್ಲಿ ಉಂಟು ಮಾರೆ ಅದು, ಬರೀ ಎಲು ಮಾತ್ರ ಕಾಣ್ತಾ ಉಂಟು. ಎಬೇ ಹೋಗಾಚೆ ಎಂಥದ್ದು ಬಾಡಿ ಅದು. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. ಗೀತ ಗೊತ್ತುಂಟಾ? ಹಾಗಾದ್ರೆ ಅಬ್ಬಾಯಿಗೆ ಗರ್ಲ್ ಫ್ರೆಂಡ್ ಇರೋದು ಕನ್ಫರ್ಮಾ? ಅವನ ತಂಗಿಗೆ ಸಹ ಗೊತ್ತಾಗುವಾಗೆ ಗರ್ಲ್ ಫ್ರೆಂಡ್ ಇಟ್ಕೊಂಡಿದ್ದಾನೆ ಮಾರೆ. ಎಂಥ ಚಾಲ್ ಆಗಿರ್ಬೋದು. ನಮಗೆಲ್ಲಾದ್ರೆ ಆ ಟೈಮಲ್ಲಿ ನಾಚಿಕೆ ಆಗಿರ್ತಿತ್ತು. ಅದಕ್ಕೆ ಅದು 90s ಕಿಡ್ಸ್ ಉಂಟಲ್ಲ, ಪಾಪ ಮಾರೆ ನಾವೆಲ್ಲ ನಿಜವಾಗ್ಲು. ನಮ್ಮಷ್ಟು ಪಾಪ ಯಾರಿಲ್ಲ ಆಯ್ತಾ. ನಮ್ಮ ಟೀಮ್ ಇವತ್ತು ಗೆಲ್ತು. ಮತ್ತು ಇನ್ನೊಂದು ಸ್ಪೆಷಲ್ ಎಂತ ಅಂದರೆ ಇವತ್ತು ಮದರ್ಸ್ ಡೇ. ಆಮೇಲೆ ಇನ್ನೊಂದು ಸ್ಪೆಷಲ್ ಎಂತ ಅಂತ ಹೇಳಿದರೆ 12 ಗಂಟೆಯ ನಂತರ ಚೈತ್ರಂದು ಬರ್ತಾರೆ, ಅಂದರೆ ನಾಳೆಗೆ ಚೈತ್ರಂದು ಬರ್ತಾರೆ. ಸೊ ಅದನ್ನು ಇವತ್ತು ಸೆಲೆಬ್ರೇಟ್ ಮಾಡ್ತಿಲ್ಲ, ಅದಕ್ಕಿಂತ ಬೇರೆ ಡೆಡಿಕೇಟೆಡ್ ಆಗಿ ನಾನೊಂದು ಅವ್ರದ್ದು ಬರ್ತ್ಡೇ ಬ್ಲಾಗ್ಗೆ ಮಾಡುವ. ಬಟ್ ಇವಾಗ ಒಂದು ಈ ಐಸ್ ಕ್ರೀಮ್ ತಂದಿವಲ್ಲ, ಅದು ಮೂರು ಸೆಲೆಬ್ರೇಷನ್ ಒಂದು ಐಸ್ ಕ್ರೀಮಲ್ಲಿ ಮಾಡುವಾಗ. ಯಾರಿಗೆಲ್ಲ ಚೈತ್ರಂದು ಬರ್ತ್ಡೇ, ನಮ್ಮದು RC ವಿನ್ ಅದು ಮತ್ತು ಮದರ್ಸ್ ಡೇ. ಇಲ್ಲಪ್ಪ ನನಗೆ ಗೊತ್ತಿಲ್ಲ ಎಂತ ಬ್ರೋ, ಇದು ನನಗೇನೆ ಸರ್ಪ್ರೈಸ್ ಆಗಿ ಕೇಕ್ ಎಲ್ಲ. ನನಗೆ ಕಂಟೆಂಟಿಗೋಸ್ಕರ ನೀನು ಕೇಕ್ ತಂದದ್ದು ಬ್ರೋ. वाह क्या सीन है, वाह क्या सीन है. ಇದು ಭಾರಿ ಗಮ್ಮತ್ ಇರ್ತದೆ. ಅದೆಂತದ್ದು? ಹಾಂ, ಇದು ನಾವು ತಗೊಂಡಿದ್ದಾರೆ ಐಸ್ ಕ್ರೀಮ್. ಹೇಗೆ ಅನಿಸ್ತಾ ಉಂಟಂದರೆ, ನಾನು ನಮ್ಮ ಊರಲ್ಲಿದ್ದೇನೆ, ಮಡಿಕೆಯಲ್ಲಿದ್ದೇನೆ ಅಂತ ಅನಿಸ್ತಾ ಉಂಟು. ಅಷ್ಟು ಕೋಲ್ಡ್ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಮಳೆ ಆಯಿತಾ. ಫಸ್ಟ್ ಮಳೆ ಅನಿಸ್ತದೆ 5 ಗಂಟೆಗೆ ಅಂತ ಬಂತು. ಇಲ್ಲಂದರೆ ಮಳೆ ಬರ್ತಿತ್ತು ಸಾಯಂಕಾಲ ಸ್ವಲ್ಪ ಯಾವಾಗ 2-3 ದಿನ ಒಂದು ಸಣ್ಣ ಹಿಂಟಿತ್ತು, ಒಂದು ದೊಡ್ಡ ಮಳೆ ಮರುವ ಹಿಂಟಿತ್ತು. ಇಲ್ಲೇ ನಾವು ಕ್ರಿಕೆಟ್ ಮ್ಯಾಚ್ ಆಡ್ಲಿಕ್ಕೆ ಹೋದಲ್ಲಿ ಫುಲ್ ಚಂಡಿ ಬಿಡುತ್ತೆ. ಓಕೆ, ಗಣೇಶ್ ಬಾಬಾ ಸಹ ಬಂದಿದ್ದಾರೆ. ಹಾಯ್ ರಿಷಭ. ಸೊ ನೋಡಿ, ಕೆಸರುಗದ್ದೆ ಆಗಿಲ್ಲ. ಯಾಕೆ ಆಗಿಲ್ಲ ಅಂತ ಹೇಳಿದರೆ, ಮೇಲಿಂದ ಧೂಳಿದ್ದದೆಲ್ಲ ಲೇಯರ್ ಈ ಮಳೆಯ ನೀರಿನ ಫೋರ್ಸಿಗೆ ಎದ್ದೋಗಿದೆ ಕಂಪ್ಲೀಟ್. ಸ್ವಲ್ಪ ಸಹ ಧೂಳಿಲ್ಲ, ಅದೊಂದು ಚಾನ್ಸ್. ಅಲ್ಲಿ ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಸ್ವಲ್ಪ ಕೆಸರುಗದ್ದೆ ಆಗಿರ್ತದೆ ಅಂತ ಬಿಟ್ಟರೆ ಪರವಾಗಿಲ್ಲ. ರೋಡ್ ಒಂದು ರೇಂಜಿಗೆ ಓಕೆ. ಇವತ್ತು ಚೈತ್ರಂದು ಬರ್ತಡೇ, ಇವತ್ತು ಸಪ್ರೇಟಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ನಿನ್ನೆ ರಾತ್ರಿ ಕೇಕ್ ಕಟ್ ಮಾಡಿದ್ದಾರೆ. ನನಗೆ ಕೇಕ್ ಕಟ್ ಮಾಡಲಿಕ್ಕೆ ಕರೆದಿದ್ದಾರೆ ಮಾರೆ. ನಿದ್ದೆ ಎಲಿತಾ ಉಂಟು, ಪುಲ್ಸೋದಿಲ್ಲ. ಅದು ಕ್ರಿಕೆಟ್ ಆಡಿ ತುಂಬ ಸ್ಟ್ರೆಸ್ ಆಗಿತ್ತು. ಅಂದರೆ ಡೈಲಿ ಆಡೋರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ನಾವು ಯಾವಾಗಾದ್ರೂ ಅಪರೂಪಕ್ಕೆ ಆಡೋದ್ರಿಂದಾಗಿ ನಮಗೆ ಸ್ವಲ್ಪ ಫೀಲ್ ಆಗ್ತಾ ಉಂಟು. ಈಗಲೂ ಭಯಂಕರ ಬಾಡಿ ಹೆವಿ, ತಡ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟು ಮೈಕೇನು ಉಂಟು. ನಾನು ಕೆಸರುಗದ್ದೆ ಇದ್ದಾರೆ, ಇಲ್ಲಿ ಸ್ವಲ್ಪ ಯೂಶ್ವಲ್ ಆಗಿ ಆಗ್ತಿತ್ತು. ಈ ಸತಿ ಅಷ್ಟೊಂದು ಕೆಸರಾಗಲಿಲ್ಲ, ಗುಂಡಿಯಾಗಿದೆ. ಬಟ್ ಇಲ್ಲ, ಕೆಸರಷ್ಟೊಂದಿಲ್ಲ. ಮಳೆ ಹನಿ ಸಹ ನೋಡಿ ಸಣ್ಣದರಲ್ಲಿ ಬೀಳ್ತಾ ಉಂಟು. ಕ್ಲೈಮೇಟ್ ನೋಡಿ ಹೇಗುಂಟು ಅಂತ ಸಕ್ಕತ್ತುಂಟು ಮಾರೆ. ಶೆಕೆಗಿಂತ ಎಷ್ಟೋ ಬೆಟರ್ ಈ ಕ್ಲೈಮೇಟ್ ಆಯಿತಾ. ಸ್ವಲ್ಪ ವ್ಯಾಪಾರ ಎಲ್ಲ ಇರಲಿಕ್ಕಿಲ್ಲ ಶಾಪಲ್ಲಿ, ಪರವಾಗಿಲ್ಲ. 1-2 ದಿನ ಜನ ಅಡ್ಜಸ್ಟ್ ಆಗ್ತಾರೆ. ಜನ ಮಳೆಗೆ ಅಡ್ಜಸ್ಟ್ ಆಗೋಷ್ಟು ದಿನ ಮಾತ್ರ. ಬನ್ನಿ ಹೋಗುವ. ಎಲ್ಲಿ ನಿನ್ನ ಫ್ರೆಂಡ್ ಅಶ್ವತ್ ಎಲ್ಲಿ ಹೋದ? ನಿನ್ನೆ ರಾತ್ರಿ ನನಗೆ ನಿದ್ದೆಯಲ್ಲಿ ಮಾರೆ, ನನಗೆ ವೀಡಿಯೋಸ್ ಎಂಡ್ ಮಾಡಲಿಕ್ಕಾಗಿಲ್ಲ ಆಯಿತಾ. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಂಡು ಅವೊಂದು ಹುಡುಗಿಯರಾಗೆ ಮಂಗನೆ ಮಾಡೋದು ನೋಡ. ಅದಕ್ಕಿಂತ ಅಂಜಲಿ ಆಗ್ಬೋದು. ಅವಳಿಗೆ ಎಷ್ಟು ನಾಚಿಕೆ ಆಗಲ್ಲ, ನನಗೆ ಭಯಂಕರ ನಾಚಿಕೆ ಆಗ್ತದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.